ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕಿಚನ್ ಬ್ಲಾಗ್ಸ್ ಇನ್ ಕನ್ನಡ. ತುಂಬ ದಿನಗಳಾದಮೇಲೆ ಇವತ್ತು ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಆಗಿದ್ರೆ ಇವತ್ತು ರ್ಯಾಂಡಮ್ ಬ್ಲಾಗ್ ಯಾವ ರೀತಿ ಇರುತ್ತೆ, ನಮ್ಮ ಅಪ್ಪ ಫ್ಯಾಕ್ಟ್ರಿ ಪೂಜೆ ಯಾವ ರೀತಿ ಇರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನು ಇದೊಂದು ಬ್ಲೌಸು ಕಸ್ಟಮರ್ಗೆ ಸ್ಟಿಚ್ ಮಾಡಿ ಕೊಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು, ಇದು ಮಧುಬಾಲ ಪ್ಯಾಟರ್ನಲ್ಲಿ ಪ್ರಿನ್ಸೆಸ್ ಕಟ್ ಬ್ಲೌಸು ತುಂಬಾ ಚೆನ್ನಾಗಿತ್ತು. ಈ ಕಸ್ಟಮರ್ ನನಗೆ ಹೊಸ ಕಸ್ಟಮರ್ ಇವ್ರಿಗೂ ಕೂಡ ಸ್ಟಿಚ್ ಮಾಡಿ ಕೊಟ್ಟಿದ್ದಾಯಿತು. ಅಲ್ಲಿಂದ ಮುಗಿಸ್ಕೊಂಡು ಫ್ಯಾಕ್ಟ್ರಿ ಪೂಜೆಗೆ ಅಂತ ಬಂದಿದ್ದೀವಿ. ಇನ್ನು ನಾವು ಭಾನುವಾರನೇ ಫ್ಯಾಕ್ಟ್ರಿ ಪೂಜೆ ಮಾಡ್ತಾ ಇರೋದ್ರಿಂದ ಬೆಳಗ್ಗೆನೇ ಅಪ್ಪ ಫ್ಯಾಕ್ಟ್ರಿ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಅಪ್ಪ, ಅಮ್ಮ, ನನ್ನ ತಂಗಿ ಎಲ್ಲ ಸೇರಿಬಿಟ್ಟು ಬೆಳಗ್ಗೆಯಿಂದನೇ ಎಲ್ಲ ಫ್ಯಾಕ್ಟ್ರಿನ ಕ್ಲೀನ್ ಮಾಡ್ತಾಯಿದ್ದಾರೆ. ಫ್ಯಾಕ್ಟ್ರಿ ಎಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ. ನಾನು ಬರೋಷ್ಟಕ್ಕೆಲ್ಲ ರೆಡಿಯಾಗಿತ್ತು. ಇನ್ನು ತೊಳೆದ್ಬಿಟ್ಟು ಸ್ವಲ್ಪ ರಂಗೋಲಿ ಬಿಡೋದಿತ್ತು. ನನ್ನ ತಂಗಿ ನಾನಿಬ್ಬರು ಸೇರಿ ರಂಗೋಲಿನ ಬಿಟ್ವಿ. ಇವಾಗ ಅಮ್ಮ ಮತ್ತು ಆಂಟಿ ಬಂದು ನನ್ನ ತಮ್ಮ ಎಲ್ಲ ಸೇರಿ ಒಳಗಡೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ನಾನು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡೆ. ಇನ್ನು ಹೂವು ಇಡೋದು ಅದು ಇದು ಸಣ್ಣ ಪುಟ್ಟ ಎಲ್ಲ ಇತ್ತು. ಇದನ್ನೆಲ್ಲ ಮುಗಿಸ್ಕೊಂಡಿದ್ದಾಯಿತು. ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ರಂಗೋಲಿಗಳಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯಾಗಿ ಫ್ಯಾಕ್ಟ್ರಿದ ಓವರಾಲ್ ಲುಕ್ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈ ಸತಿ ಏನು ಯಾರನ್ನೂ ಕರೆದಿಲ್ಲ, ತುಂಬ ಸಿಂಪಲ್ಲಾಗಿ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಯಾಕಂದರೆ ಅಪ್ಪ ನೆಕ್ಸ್ಟ್ ಡೇ ಎಲ್ಲೋ ಟ್ರಿಪ್ ಹೋಗ್ತಾಯಿದ್ರು, ಅದರಿಂದ ಬೇಗ ಮುಗಿಸ್ಕೊಂಡ್ರು. ಇನ್ನು ಫ್ಯಾಕ್ಟ್ರಿ ಪೂಜೆ ಸಂಜೆ ಟೈಮ್ ಆಲ್ಮೋಸ್ಟ್ ಇವಾಗ 7 ಗಂಟೆ 7:15 ಆಗ್ತದೆ. ಇವಾಗ ಫ್ಯಾಕ್ಟ್ರಿ ಪೂಜೆ ಮಾಡ್ತಾ ಇರೋದ್ರಿಂದ ಅಕ್ಕಪಕ್ಕ ಫ್ಯಾಕ್ಟ್ರಿಗಳೆಲ್ಲ ಪೂಜೆ ಮಾಡ್ಕೊಂಡೆಲ್ಲ ಹೊರ್ಟೋಗಿದ್ರು, ಯಾರೂ ಇರಲಿಲ್ಲ. ನಾವಿವಾಗ ಫ್ಯಾಕ್ಟ್ರಿ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಅಮ್ಮ ಮಾಡ್ತಾಯಿದ್ದಾರೆ ಇವಾಗ. ಇನ್ನು ಫ್ಯಾಕ್ಟ್ರಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ತೆಂಗಿನಕಾಯಿ, ನಿಂಬೆಹಣ್ಣು ಎಲ್ಲ ನೀವುಳಿಸ್ತಾ ಇದ್ದಾರೆ. ಕುಂಬಳಕಾಯಿನೂ ಸಹ ರೆಡಿ ಮಾಡ್ಕೊಬಂದು ಅದನ್ನು ಸಹ ನೀವುಳಿಸ್ಬಿಟ್ಟು ಇವಾಗ ಗಾಡಿಗೆಲ್ಲ ಪೂಜೆ ಮಾಡಿ ಹೊಡಿಲಿಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ.
ಟೈಮ್ನ ಸ್ಪೆಂಡ್ ಮಾಡಿ ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಫೋಟೋಸು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಇವಾಗ ಮನೆಗೆ ಹೋಗೋಣ ಅಂತ ಹೊರಟಿದ್ದೀವಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ನಮ್ಮ ಫ್ಯಾಕ್ಟ್ರಿ ಪೂಜೆ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ವಿಡಿಯೋಸ್ಗಳನ್ನ ಮಾಡ್ತೀನಿ. ನಾನು ತುಂಬ ವಿಡಿಯೋಸ್ ಇದೆ, ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂತ ಮಾಡಿರಲಿಲ್ಲ. ಇನ್ಮೇಲೆ ಸರಿಯಾಗಿ ವಿಡಿಯೋಸ್ನ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.